ಹಲೋ ಫ್ರೆಂಡ್ಸ್, ನಾವಿವತ್ತು 7ನೇ ತರಗತಿಯ ಭಿನ್ನರಾಶಿಗಳು ಅನ್ನುವಂತ ಪಾಠದ ಅಭ್ಯಾಸ 2.1ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಇದರಲ್ಲಿ ಮುಖ್ಯ ಪ್ರಶ್ನೆ 5 ಏನ್ ಕೊಟ್ಟಿದ್ದಾರೆ ಅಂದ್ರೆ ಇವುಗಳ ಬೆಲೆ ಕಂಡುಹಿಡಿಯಿರಿ. ಹಾಗಾದ್ರೆ ಇಲ್ಲಿ ನಮಗೆ 2 ಲೆಕ್ಕಗಳನ್ನ ಕೊಟ್ಟಿದ್ದಾರೆ, ಇವುಗಳ ಬೆಲೆಗಳನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಇವತ್ತಿನ ದಿವಸ ನಾವು ಡಿ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಎ, ಬಿ ಮತ್ತು ಸಿ ಗಳ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಹಾಗಾದ್ರೆ ನೋಡಿ, 4 ಅಂಶರ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಭಿನ್ನ ರಾಶಿ, ಇದು ಏನಾಗಿದೆ ಪೂರ್ಣ ಸಂಖ್ಯೆ. ಹೌದಾ? ಈ ಭಿನ್ನ ರಾಶಿಯನ್ನು ತೆಗೆದುಕೊಂಡು ಈ ಪೂರ್ಣ ಸಂಖ್ಯೆಗೆ ಯಾವ ರೀತಿಯಾಗಿ ಲೆಕ್ಕ ಮಾಡುವುದನ್ನು ಅನ್ನೋದನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಮೊದಲನೇ ಲೆಕ್ಕವನ್ನ ಬರ್ಕೊಳ್ಳೋಣ. ಯಾವ ರೀತಿ ಬರ್ಕೋಬೇಕಂದ್ರೆ ಮೊದಲನೇದಾಗಿ ಈ ಸಂಖ್ಯೆಯನ್ನ ಬರ್ಕೊಳ್ಳೋಣ. 4 ಐದಾಂಶರ. ಈಗ ಒಂದೇದು ಎಷ್ಟು ಪ್ರಶ್ನೆ ಕೊಟ್ಟಿದ್ದಾರೆ? 20. 4 ಐದಾಂಶರ 20. ಹೌದಾ? ಈಗ ಇದು ಭಿನ್ನ ರಾಶಿ ರೂಪದಲ್ಲಿದೆ, ಇದಕ್ಕೆ ಅಂಶ ಅಂತೀವಿ, ಇದಕ್ಕೆ ಛೇದ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇಲ್ಲಿ ಲೆಕ್ಕ ಮಾಡ್ಬೇಕಂದ್ರೆ ನಮಗೆ ಯಾವ್ದಾದ್ರು ಒಂದು ಚಿಹ್ನೆ ಇರಬೇಕಾಗ್ತಾ ಇದೆ. ಕೂಡಿಸುವುದು, ಕಳೆಯುವುದು, ಗುಣಾಕಾರ ಅಥವಾ ಭಾಗಾಕಾರ. ಇಲ್ಲಿ 4 ಐದಾಂಶ ರ ಅಂತ ಕೊಟ್ಟಿದ್ದಾರೆ. ರ ಅಂದ್ರೆ ವಿಶಿಷ್ಟ ಗುಣಾಕಾರ ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇದನ್ನು ಬರೆದುಕೊಳ್ಳುವಂತ ರೀತಿ ನೋಡಿ, 4 ಐದಾಂಶ ಗುಣಾಕಾರ ಅಂದ್ರೆ ರ ಇರುವಂತ ಜಾಗದಲ್ಲಿ ಗುಣಾಕಾರ ಬರ್ಕೋಬೇಕು. ಆಮೇಲೆ ಸಂಖ್ಯೆ ಯಾವ್ದಿದೆ? 20. ಹೌದಾ? ಈಗ ನೋಡಿ, ಇಲ್ಲಿ ಅಂಶದಲ್ಲಿ 20 ಇದೆ, ಛೇದದಲ್ಲಿ 5 ಇದೆ. ಇವೆರಡು ಒಂದೇ ಮಗ್ಗಿಯಲ್ಲಿ ಇರೋದ್ರಿಂದ ಇವನ್ನ ಕಡ್ತಾ ಬಿಡಬಹುದು, ಅಂದ್ರೆ ಭಾಗಿಸಬಹುದು. 5 ಒಂದ್ಲೆ 5 ನಾಲ್ಕಲೆ. ಈಗ ಅಂಶದಲ್ಲಿ ನೋಡಿ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ. 4 ಗುಣಿಸು 4, 4 ನಾಲ್ಕಲೆ 16. 4 ನಾಲ್ಕಲೆ ಎಷ್ಟಾಯ್ತು? 16 ಆಯ್ತು. ಇನ್ನು ನೆಕ್ಸ್ಟ್ ಇದೇ ರೀತಿಯಲ್ಲಿ ಎರಡನೇ ಲೆಕ್ಕ. ಮೊದಲನೇದಾಗಿ ಮತ್ತೆ ಇದೇ ಸಂಖ್ಯೆಯನ್ನ, ಇದೇ ಭಿನ್ನ ರಾಶಿಯನ್ನ ಬರ್ಕೋಬೇಕು. 4 ಐದಾಂಶರ 35. 4 ಐದಾಂಶರ 35. ಇಲ್ಲಿಯೂ ಇದೇ ವಿಧಾನವನ್ನ ಬಳಕೆ ಮಾಡೋಣ. 4 ಐದಾಂಶ ಗುಣಾಕಾರ 35. ಈಗ ನೋಡಿ, 35 ಮತ್ತು 5 ಇವೆರಡು ಕೂಡ ಒಂದೇ ಮಗ್ಗಿಯಲ್ಲಿದ್ದಾವೆ. ಅವು ಯಾವ ಮಗ್ಗಿ ಅಂದ್ರೆ 5ರ ಮಗ್ಗಿ. 5 ಒಂದ್ಲೆ 5, 5 7ಲೆ 35. ಹೌದಾ? ಹಾಗಾದ್ರೆ ಇಲ್ಲಿ 4 ಗುಣಿಸು 7, 4 7 ಎಷ್ಟಾಯ್ತು? 28. ಹಾಗಾದ್ರೆ 4 ಐದಾಂಶರ 20 ಅಂದ್ರೆ 16 ಆಯ್ತು. 4 ಐದಾಂಶರ 35 ಅಂದಾಗ 28 ಅಂತೇಳಿ ಈ ರೀತಿಯಾಗಿ ಇವುಗಳ ಬೆಲೆಗಳನ್ನ ಕಂಡುಹಿಡಿದಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.